ಡಿಜಿಟಲ್ ಮಾಧ್ಯಮ ವಾಹಿನಿಗೆ ಎಲ್ರಿಗೂ ಸ್ವಾಗತ. ನಾನು ನಂದಿನಿ. ನನ್ನ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದುವರೆಗೂ ಯಾರಿಗೂ ಕೂಡ ಅವ್ರ ಬಗ್ಗೆ ಇಂಟರ್ವ್ಯೂ ಕೊಟ್ಟಿಲ್ಲ, ಬಂದೂ ಇಲ್ಲ. ನಮ್ಮ ರಾಜ್ಯದ 2ನೇ ಮುಖ್ಯಮಂತ್ರಿ ಆದಂಥ ಕೆಂಗಲ್ ಹನುಮಂತಯ್ಯನವರ ಮಗಳ ಮನೆ ಮುಂದೆ ನಿಂತಿದ್ದೀನಿ. ನಾನು ಇದೇ ಕಾಣಿಸ್ತಾ ಇದೆಯಲ್ಲ, ಅದೇ ಕೆಂಗಲ್ ಹನುಮಂತಯ್ಯನವ್ರ ಮಗಳು ವಿಜಯಲಕ್ಷ್ಮಿ ಅವ್ರ ಮನೆ. ಅವ್ರು ಇದುವರೆಗೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಯಾವುದೇ ಮೀಡಿಯಾ ಪರ್ಸನ್ನ ಹತ್ರಕ್ಕೆ ಸೇರಿಸ್ಕೊಂಡಿಲ್ಲ ಮತ್ತು ಯಾರ ಜೊತೆನೂ ಕೂಡ ಮಾತಾಡಿಲ್ಲ. ನಮ್ಮನ್ನು ಸ್ವತಃ ನಾವೊಂದು 3 ತಿಂಗಳಿಂದ ಪರ್ಮಿಷನ್ ಕೇಳಿದ್ದಕ್ಕೆ ಆಯಿತು ಬನ್ನಿ ಅಂತ ಹೇಳಿ ಅವರ ಮನೆ ಟೂರ್ ಮಾಡಿದ್ವಿ. ಕೆಂಗಲ್ ಹನುಮಂತಯ್ಯನವ್ರದ್ದು ಆಲ್ರೆಡಿ ನೀವು ನೋಡಿದ್ದೀರಾ. ಇವಾಗ ಅವ್ರ ಮಗಳ ಪರಿಚಯ, ಅವ್ರ ಮಗಳು ಇವಾಗ ಹೇಗಿದ್ದಾರೆ, ಮಗಳು ಕಂಡಂತೆ ಕೆಂಗಲ್ ಹನುಮಂತಯ್ಯನವರ ಬದುಕು ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಟ್ಟಿದ್ದೇನಲ್ಲ ಅದೇ ಮನೆ, ಕೆಂಗಲ್ ಹನುಮಂತಯ್ಯನವರ ಮಗಳ ಮನೆ. ಅವರ ಯಜಮಾನ್ ಹೆಸರು ಡಾಕ್ಟರ್ ಟಿ ತಿಮ್ಮಯ್ಯ. ಇವ್ರ ಹೆಸರು ಎಲ್ಲರೂ ಕೇಳಿದರೆ, ದೊಡ್ಡ IAS ಆಫೀಸರ್, ಡಾಕ್ಟರೇಟ್ ಬಂದಿದೆ. ಮತ್ತು ಇವ್ರದ್ದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆನ ಸ್ಥಾಪಿಸಿದವರು, ಮತ್ತು ಮೈಸೂರು ಮಿನರಲ್ ಸಂಸ್ಥೆಗೆ ಡೈರೆಕ್ಟರ್ ಆಗಿದ್ದಂಥವರು, ಮಹಾನ್ ವ್ಯಕ್ತಿ. ಇವರು ಕೂಡ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರ ಮಿಸ್ಸಸ್ಸು ವಿಜಯಲಕ್ಷ್ಮಿ ಅವರು. ಅವರ ಬದುಕು, ಮಗಳು ಕಂಡಂತೆ ಮುಖ್ಯಮಂತ್ರಿ ಹೇಗಿದ್ರು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಬನ್ನಿ, ಅವ್ರ ಮನೆಗೆ ಎಲ್ರಿಗೂ ಸ್ವಾಗತ. ನೋಡಿ, ಈ ಬೋರ್ಡ್ ನೋಡಿದರೆ ಗೊತ್ತಾಗ್ತಾ ಇದೆ ಈ ಮನೆ ಕಟ್ಟಿದ್ದು ಯಾವಾಗ ಅಂತ. 1982 ಅಂದರೆ ಕೆಂಗಲ್ ಹನುಮಂತಯ್ಯನವರು ಅಂತಿಮ ಒಂದು 2 ವರ್ಷದ ನಂತರ ಅವ್ರ ಮಗಳು ಕಟ್ಟಿದಂಥ ಮನೆ ಲಕ್ಷ್ಮೀ ನಿವಾಸ. ಬನ್ನಿ, ಈ ಮನೆಗೆ ಎಲ್ರಿಗೂ ಸ್ವಾಗತ. ರವಿ ಸರ್, ಹಾಯ್. ಇವರೇ ನೋಡಿ ಕೆಂಗಲ್ ಹನುಮಂತಯ್ಯನವರ ಮಗಳು, ಪರ್ಸ್ನಲ್ PA. ನಮ್ಮ ಎಲ್ಲ ವಿಡಿಯೋಗಳಿಗೂ ಸಾಥ್ ಕೊಡ್ತಾ ಇದ್ದಾರೆ, ನಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಬನ್ನಿ ಸರ್, ನೀವೊಂದು ಈ ಮನೆ ಬಗ್ಗೆ ವಿಶೇಷತೆ ಹೇಳಿದ್ರಿ, ನೋಡೋಣಂತೆ. ಓ, ನೀವು ಕೋಲಾರದಿಂದ ಡೈಲಿ ಬರೋದಂತ ಹೇಳಿದ್ರಲ್ವಾ? ಬಬ್ಬ. ಓ, ತಿಮ್ಮಯ್ಯನವರು ಕೋಲಾರದಲ್ಲಿದ್ದಾಗ ಯಾವಾಗಲೂ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್, ಟ್ರಸ್ಟ್ ಮೀಟಿಂಗ್, ಕೋರ್ಟ್ ಕೇಸು ಎಲ್ಲ ನಾವೇ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಷ್ಟು ಅಲ್ಲೇ ಹೋಗಿ ಮನೆ ಮಾಡಿಸ್ಕೊಂಡು ಅಲ್ಲೇ. ಮಾವಿನ ಮರ ಇದೆ. ಈ ಮಾವಿನ ಮರದ ವಿಶೇಷತೆ ಏನು ಸರ್? ಅದೇ, ಇದು ಪೋರ್ಚುಗಲ್ಲಿಂದ ಅವರು ಮರಿಗೌಡ ಅಂತ ಒಂದು ಆರ್ಕಿಟೆಕ್ಚರ್ ಇವರಿದ್ದರು, ಒಬ್ಬ ಮಿನಿಸ್ಟ್ರು. ಅವರು ಬಂದು ನಮ್ಮ ಕೆಂಗಲ್ ಹನುಮಂತಯ್ಯ ಅವ್ರಿಗೆ ಈ ಮಾವಿನ ಮರದ್ದು ಕೊಟ್ಟರು. ಇದು ಪೋರ್ಚುಗಲಿಂದ ತಗೊಬಂದಿದ್ದು ಮಾವಿನ ಮರ. ನೋಡಿ ಸ್ನೇಹಿತರೆ, ಇದು ಯಾರು ಹಾಕಿದ್ದು ಸರ್? ಇದು ಅಮ್ಮ ಅವರೇ ಹಾಕಿರೋದು. ಮರಿಗೌಡ ಅಂತ ತಗೊಂಬಂದು ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಕೊಟ್ಟರು. ಅಮ್ಮ ಅವರಿಗೆ ಅವರು ಕೊಡುಗೆ ಕೊಟ್ಟರು, ಇಲ್ಲಿ ಬಂದು ಹಾಕಿದ್ದು. ಕೆಂಗಲ್ ಹನುಮಂತಯ್ಯನವರು ಹನುಮಂತಯ್ಯನವ್ರ ಮಗಳು ತಂದು ಬೆಳೆಸಿದಂಥ ಮರ ಇವತ್ತು ಫಸಲು ಕೊಡ್ತಾ ಇದೆ. ಆಲ್ರೆಡಿ ಇದರಲ್ಲಿ ತುಂಬ ಫಸಲು ತೆಗ್ದಿದ್ದೀರಲ್ವಾ ಸರ್? ಒಂದು ಸಲಕ್ಕೆ 40 ವರ್ಷ ಆಗಿದೆ. ಓ, ಹಾಗಾದರೆ ಮಾವಿನ ಮರ ಯೂಶಲಿ 1 ವರ್ಷಕ್ಕೊಂದ್ಸತಿ ಬಿಡ್ತಿದೆ. ಮಾಮೂಲಿ ಮ್ಯಾಕ್ಸಿಮಮ್ ಅಂದರೆ 2 ವರ್ಷಕ್ಕೊಂದ್ಸತಿಗೆ ಬಿಡುತ್ತೆ. ಇದು ಮಹಿಮೆ ಏನಂದ್ರೆ 2 ವರ್ಷಕ್ಕೆ ಒಂದ್ಸಲಿ ಬಿಡೋದು. ಓಹೋ, ಓಕೆ. ಈ ವರ್ಷ ಯಾವುದು ಒಂದು ಬಿಟ್ಟಿಲ್ಲ. ಹಾಂ. ಇದು ತೆಂಗಿನ ಮರನೂ ಅವರೇನೆ ಕಬ್ಬನ್ ಪಾರ್ಕಿಂದ ಅವ್ರು ನಮ್ಮ KG ಸಾಹೇಬ್ರ ಜೊತೆ ಇರೋರು, ಅವ್ರ ಆರ್ಟಿಕಲ್ಚರ್ ಮಿನಿಸ್ಟರ್ ಅವರು ಕೊಡುಗೆ ಕೊಟ್ಟಿದ್ರು. ಮನೆಗೆಲ್ಲ ಯೂಸ್ ಆಗುತ್ತೆ ಹಾಗಾದ್ರೆ? ಮನೆಯಲ್ಲಿ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಬನ್ನಿ ಹಾಗಾದ್ರೆ ಅವ್ರ ಮಗಳನ್ನ ಮೀಟ್ ಮಾಡೋಣ. ಸ್ನೇಹಿತರೆ, ನಿಮಗೂ ಕೂಡ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ. ಬನ್ನಿ. ಇದು ಮುಂಚೆ ಕ್ಲೋಸ್ ಇತ್ತಾ ಸರ್? ಓಪನ್ ಇತ್ತು? ನೋಡಿ, ವಿಜಯಲಕ್ಷ್ಮಿ ಅಮ್ಮನವರ ಮನೆ. ಬನ್ನಿ. ಏನ್ ಹೆಸರು? ರೋಸಿ. ಹಾಯ್ ರೋಸಿ. ವಿಜಯಲಕ್ಷ್ಮಿ ಅಮ್ಮನವ್ರ ಫ್ರೆಂಡ್ ಇದು, ಎನಿ ಟೈಮು. ರೋಸಿ, ಮತ್ತೆ ಬರ್ತೀನಿ ಅಮ್ಮನ ಮಾತಾಡಿಸ್ಕೊಂಡು. ಬನ್ನಿ. ಅವಾಗ ಕಾಲಿಂಗ್ ಬೆಲ್ ನೋಡಿ. ವಾವ್. ಓ, ಸ್ಟ್ರಕ್ ಆಗುತ್ತಾ? ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ನಮ್ಮ ವೆಂಕಟೇಶ್ವರ, ತಿರುಮಲ ವೆಂಕಟೇಶ್ವರನ ದರ್ಶನ ಆಯಿತು. ಅದ್ರ ಜೊತೆಗೆ ಮೇಡಮ್ ಪೇಂಟಿಂಗ್ ಮಾಡಿರೋದು. ಹಾಂ,
ಮೇಡಮು ಫ್ಯಾಮಿಲಿ ಫೋಟೋಸು, ಟ್ರಫ್ ಕ್ಲಬ್ಬಲ್ಲಿ ಫೋಟೋಸ್ ಇದೆಲ್ಲ ತೆಗ್ದಿರೋದು. ಇವರೇ ವಿಜಯಲಕ್ಷ್ಮಿ ಅಮ್ಮನವರು ಇಲ್ಲಿ ಮಧ್ಯದಲ್ಲಿ ನಿಂತಿದ್ದಾರೆ. ಅವ್ರ ಮಗನ ಜೊತೆ ನಿಂತಿದ್ದಾರೆ ನೋಡಿ, ಅವ್ರ ಮೊಮ್ಮಗ. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ, ವಿಜಯಲಕ್ಷ್ಮಿ ಅಮ್ಮನವರು, ತಿಮ್ಮಯ್ಯನವರು, ಅವ್ರ ಮಗ ವೆಂಕಟ ಅವರು. ಅಲ್ಲಿ ನೋಡಿ ಒಂದು ಫ್ಯಾಮಿಲಿ ಫೋಟೋಸ್ ಇದೆ. ಈ ಫೋಟೋದ ಬಗ್ಗೆ ಹೇಳಲೇಬೇಕು. ಕೆಂಗಲ್ ಹನುಮಂತನವರು, ಅವರಿಬ್ಬರು ಹೆಣ್ಮಕ್ಳು. ಈ ಕಡೆ ವಿಜಯಲಕ್ಷ್ಮಿ, ಆ ಕಡೆ ವಸಂತಲಕ್ಷ್ಮಿ ಅವ್ರ ತಾಯಿ, ಅಂದರೆ ಕೆಂಗಲ್ ಹನುಮಂತನವ್ರ ಪತ್ನಿ. ಮಿರರ್ ಇದೆ, ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ. ಇವ್ರ ಸ್ನೇಹಿತರೆ ವಿಜಯಲಕ್ಷ್ಮಿ ಅಮ್ಮನವರು, ಕೆಂಗಲ್ ಹನುಮಂತನವರ ಮಗಳು. ಇವತ್ತಿನ ವಿಡಿಯೋದಲ್ಲಿ ಇವರ ಜೀವನ ಚರಿತ್ರೆ ಮತ್ತು ಮಗಳು ಕಂಡಂತೆ ಕೆಂಗಲ್ ಹನುಮಂತನವರ ಪರಿಚಯ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಮನೆ ಟೂರ್ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ನಾವು ಹೋದಾಗ ಅಲ್ಲಿ ನಾನು ಪ್ರಾರ್ಥನೆ ಮಾಡಿದಾಗ ನಮಗೆ ಇಲ್ಲಿ ಮನೆಗೆ ನಮಗೆ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಫಸ್ಟು ಇದು ಇನ್ವಿಟೇಷನ್ ಬಂತು, ನೀವು ಇದು ಮಾಡ್ಬೋದು ಅಂತ. ದೇವರ ಅನುಗ್ರಹ ಹೇಗಿರುತ್ತೆ ಅಂತ ಅದರಿಂದ ಅರ್ಥ ಆಗುತ್ತೆ. ಅದರಿಂದ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಫಸ್ಟು ಇದಿದೆಯಾ ಬ್ರೋಷವ್? ಹಾಂ ತೋರ್ಸೋಣ. ಹಾಂ ಸರಿ. ಇದೇನೇ ನೋಡ್ರಿ, DNA ಅವ್ರದ್ದು ಇರೋದೆಲ್ಲ ನೋಡಿ, ಏನೇನು ಮಾಡಿದ್ದಾರೆ ನೋಡಿ, ಏನೇನು ಮಾಡಿದ್ದಾರೆ. ಈ ಮ್ಯೂಸಿಕ್ ಎಲ್ಲ ಅಮೇರಿಕಾಯಿಂದ, ಇಂಗ್ಲೆಂಡಿಂದ, ಫ್ರಾನ್ಸಿಂದ ಎಲ್ಲ ಕರೆಸಿದ್ರು ನೋಡಿ. ಇಲ್ಲೆಲ್ಲ ಇದೆ. ಇದೇನೇ ನಮ್ಮ ಮಗ ಅವರು, ನೋಡಿದಿರಲ್ಲ ಅವರು ನೋಡಿ, ಇಲ್ಲೆಲ್ಲ ಇದೆ ಏನೇನು ಮಾಡಿದರು ಅಂತ. ಆಮೇಲೆ ನೋಡಿ DNA ಲೆಸರ್ ಶೋ ಮಾಡಿದ್ರು. ಓಕೆ. ಎಲ್ಲಿಗೆ? ವಿಧಾನಸೌಧ ಹತ್ರ. ಇಲ್ಲಿ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ ಸೊಸೈಟಿ ಕೇಳಿದ್ದೀರಾ? ರಾಣಿ ವಿಜಯಾದೇವಿಯವ್ರ ಮಗಳು ಮಾಡಿರೋದು. ಸೊ ಐ ಆಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೆಂಬರ್ ಇನ್ ದಟ್ ಮ್ಯೂಸಿಕ್ ಸೊಸೈಟಿ. ಸೊ ದೇ ಕೇಮ್ ಅಂಡ್ ನನಗೆ ಕೇಳಿದ್ರು, ಅಲ್ಲಿ ಇದಾಗಿದ್ದೇನೆ. ಯಾಕಂದರೆ ರಾಣಿ ವಿಜಯಾದೇವಿ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಅವ್ರ ಮಗಳೂ ಚೆನ್ನಾಗಿ ಗೊತ್ತಿದ್ದಾರೆ. ಕೆಂಗಲ್ ಹನುಮಂತಯ್ಯನವರ 72ನೇ ಜನ್ಮದಿನೋತ್ಸವ ಸಮಾರಂಭ ಪುಟ್ಟಣಶೆಟ್ಟಿ ಟೌನ್ ಹಾಲಲ್ಲಿ ಮಾಡಿದ್ದಿದ್ದು. ಯಾವ ವರ್ಷದಲ್ಲಿ? 1980. ಬನ್ನಿ. ಡ್ರಾಯಿಂಗ್ ರೂಮ್ ನೋಡಿದ್ರಾ? ಕರ್ಕೊಂಡು ನಡೀರಿ, ಬರ್ತೀನಿ ನಡೀರಿ. ಇದೆಲ್ಲ ನಮ್ಮ ತಂದೆಯವ್ರಿಗೆ ಬಂದಿರೋದು. ಅಲ್ಲಿ ಕ್ಯಾಸೆಟ್ ನೀವು ನೋಡಿದ್ರೆಲ್ಲ ನಮ್ಮ ತಂದೆಯವ್ರದ್ದು ಆಫೀಸ್ ರೂಮ್ನಲ್ಲಿ ಅವ್ರಿಗೆ ಕ್ಯಾಸ್ಕೆಟು ಸಿಲ್ವರ್ದೆಲ್ಲ ಬಂದಿದೆಯಲ್ಲ, ಇದೂ ಅವ್ರಿಗೆ ಬಂದಿದ್ದು. ಇದು ನಾನು ಭಾಳ ಇದನ್ನು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಸ್ಥಳಲಿಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ರಾಮನಗರದಲ್ಲಿ, ಮೈಸೂರಲ್ಲಿ ಬಂದಿದ್ದು. ಇಲ್ಲಿ ಹೋದ್ರೆ ಇಲ್ಲಿ ಇದೆ ರವಿ ಅವರೇ, ಅವರೇ ಓದ್ತಾರೆ ಅವರೇ. ಹಾಂ, ಇದು ನೋಡ್ರಿ, ಇಲ್ಲಿ ಹೋದ್ರಿ. ಗೋಲ್ಡನ್ ಜುಬ್ಲಿ ಮೇಡಮ್ 1956ರಲ್ಲಿ ಕೊಟ್ಟಿರೋದು ಮೈಸೂರು ಸ್ಟೇಟ್ ಚೀಫ್ ಮಿನಿಸ್ಟರ್ಗೆ. ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಮೇಡಮ್. ಯಾವ ಊರು? ವೈಶ್ಯ ಕೋಆಪರೇಟಿವ್ ಬ್ಯಾಂಕ್. ಯಾವ ಊರಲ್ಲಿ? ಮರ್ಚೆಂಟ್ಸ್ ಅಸೋಸಿಯೇಷನ್. ನಡೀರಿ, ನಮ್ಮ ಬೆಡ್ರೂಮ್ ತೋರಿಸ್ತೀನಿ ಮೇಡಮ್. ಅದು ಮೈಸೂರು ರಾಜ್ಯದಲ್ಲಿ ಕೊಟ್ಟಿದ್ದು ಮೇಡಮ್. ಹೌದು, ಇದೂ ಅಲ್ಲೇ ಕೊಟ್ಟಿರು. ತಡೀರಿ, ಇದು ತೆಗಿರಪ್ಪ. ಚಾಮುಂಡೇಶ್ವರಿ ತೆಗಿರಿ. ಎಲ್ಲ ಇದ್ರೊಳಗೆ ಇದಿತ್ತಲ್ಲ, ಆ ಕಡೆ ಬರ್ತಿದ್ಯಾ? ಎಲ್ಲಿ ಬಂದಿದೆ ಅಂತ ಹೌದು. ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯವರಾದ ರಾಜಶ್ರೀ ಕೆ ಹನುಮಂತಯ್ಯನವರು BA LLB ಇವರಿಗೆ ಮೈಸೂರು ನಗರದ ಮಹಾರಾಜರ ಪ್ರಯುಕ್ತ ಸಮರ್ಪಣೆ 1955. ಮಹಾರಾಜ ಹೌದು. ಮಹಾರಾಜರಿಗೆ ನಮ್ಮ ತಂದೆಯವ್ರು ಕೊಂಡ್ರೆ ಭಾಳ ಮರ್ಯಾದೆ. ನೋಡ್ರಿ, ನೀವು ವಿಧಾನಸೌಧ ಕಟ್ಟಿಸ್ಬಿಟ್ಟು ಮೈಸೂರು ಪ್ಯಾಲೇಸ್ ಹಿಂದೆ ಹಾಕ್ಬಿಟ್ರಿ ಅಂತ ಅದರಲ್ಲಿ ಒಂದು ಅದು ಎಲ್ಲಿ ಪ್ರೆಸೆಂಟ್ ಆಗಿತ್ತು ಆ ಭಿನ್ನಮುತ್ತಳೆ ಇತ್ತು. ಅದೆಲ್ಲ ಅದಿಲ್ಲ, ಅಲ್ಲ ಅಲ್ಲಿ ಭಿನ್ನಮುತ್ತಳೆ ಓದ್ತಾರಲ್ಲ, ಭಿನ್ನಮುತ್ತಳೆ ಅದಿಲ್ಲ, ಇಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ಹೌದು, ಮೈಸೂರದ್ದು. ಓ, ಇದರೊಳಗಿದೆ ಕಣ್ರಿ, ಯಾವುದು ಅಂತ ಬನ್ರಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿದೆ ಮೇಡಮ್. ಮೈಸೂರು ಜನಪ್ರಿಯ ಮಂತ್ರಿಮಂಡಲದ ಮಾನ್ಯ ಸಚಿವರುಗಳಿಗೆ ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ದಿನಾಂಕ 21/8
1955ರಂದು ಮೈಸೂರಿನ ಪುರಜನರ ವಿಶ್ವಾಸಪೂರ್ವಕವಾಗಿ ಸಮರ್ಪಿಸಿದ ಭಿನ್ನ ಒತ್ತಳಿಕೆಗಳು. ನೋಡ್ದ ಅಲ್ಲಿರೋರೆಲ್ಲ ಮೈಸೂರು ಇವರೆಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಕರ್ನಾಟಕ ಮಾಡೋರಲ್ಲ. ಕರ್ನಾಟಕ ಮಾಡಿದ್ಮೇಲೆ 9 ಸ್ಟೇಟು, ಮೈಸೂರು, ಕೋಲಾರ ಇದೆಲ್ಲನೂ ನಮ್ಮದು ಇದು ಒಂದು ಡಿಸ್ಟ್ರಿಕ್ಟ್ಗೆ ನಮ್ಮ ಇದಕ್ಕೆ ಸೇರುತ್ತೆ. ಕರ್ನಾಟಕ ಏಕೀಕರಣ. ಮೇಡಮ್ ಇದು ಒಳಗಡೆ ಓಪನ್ ಮಾಡಿ ಮಾಡ್ಬೋದಾ? ನೋಡ್ರಿ ಮಹಾರಾಜರು ನೆಹರು ಅವರು ಇದ್ದಾರೆ. ವಿಶ್ವೇಶ್ವರಯ್ಯರು ಇದ್ದಾರೆ, ರಾಜೇಂದ್ರ ಪ್ರಸಾದ್ ಇದ್ದಾರೆ. ನಮ್ಮ ತಂದೆಯವ್ರು ಏನು ಹೇಳ್ತಾರೆ ಎಲ್ಲ ಬರೆದಿದ್ದಾರೆ ಇಲ್ಲಿ. ಅದು ರಾಮಚಂದ್ರ ಇವರೆಲ್ಲ ಕ್ಯಾಬಿನೆಟ್ ಮೆಂಬರ್ಸು. ಇವರೆಲ್ಲ ಕ್ಯಾಬಿನೆಟ್ ಮೆಂಬರ್ಸು. ನಿಧಾನ ಬೆಡ್ರೂಮ್ ನೋಡ್ಬಿಟ್ಟು ಆಮೇಲೆ ಡ್ರಾಯಿಂಗ್ ರೂಮ್ಗೆ ಹೋಗ್ತೀನಿ. ಮೇಡಮ್ ಇದು ಇದು ನಮ್ಮ ತಂದೆಯವರು ಇದನ್ನ ಕೊಂಡ್ಕೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಇಲ್ಲಿ ತಂದಿಟ್ಕೊಂಡಿದ್ದೀನಿ. ಕೆಂಗಲ್ ಕೃಪದಲ್ಲಿ ಇದ್ದಿದ್ದು. ನಾನು ಇದೆಲ್ಲ ತಗೊಂಡು ಇಲ್ಲಿ ಇಟ್ಟಿದ್ದೀನಿ ನೋಡಿ. ಎಲ್ಲಿಂದ ಕಂಡುಕೊಂಡಿದ್ದೆ ಮೇಡಮ್? ಬೆಂಗಳೂರಿನಲ್ಲೇ? ಬೆಂಗಳೂರಲ್ಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಮ್ಯಾನುಫ್ಯಾಕ್ಚರ್ಡ್ ಬೈ ಬ್ರಿಟಿಷ್ ಪೀಪಲ್ಲು. ಅಲ್ಲೊಂದು ದೊಡ್ಡದೊಂದು ಈ ಥರದ್ದೆಲ್ಲ ಮಾರೋದೊಂದು ರಾಯಲ್ ಸ್ಟೋರ್ಸ್ ಅಂತ ಇದೆ ಬೆಂಗಳೂರಲ್ಲಿ. ಇವಾಗಲೂ ಇದೆಯಾ? ಈಗಲೂ ಇದೆ ರಾಯಲ್ ಸ್ಟೋರ್. ಅಲ್ಲಿ ತೊಗೊಂಡಿದ್ದು ನಮ್ಮ ತಂದೆಯವರು ಎಷ್ಟು ವರ್ಷ ಆಗೋಯ್ತು. ಇದೆಲ್ಲ ಇದರೊಳಗಡೆ ಇರೋದೆಲ್ಲ ನಾನು ಫ್ರಾನ್ಸ್ಗೆ ಹೋದಾಗ, ಇಂಗ್ಲೆಂಡ್ಗೆ ಹೋದಾಗ ಎಲ್ಲ ಕೊಂಡ್ಕೊಂಬಂದಿರೋದು ಇದು. ಹೌದು, ಕೊಂಡ್ಕೊಂಬಂದಿರೋದು. ಹಾಂ, ಓಪನ್ ಮಾಡ್ಬೋದಾ? ನಿಧಾನ. ಕಲೆಕ್ಷನ್ ಪಿಕಾಕ್ ಇದೆ ಮೇಡಮ್, ಬರ್ಡ್ಸ್ ಎಲ್ಲ ಇದೆ. ಆರ್ಟ್ ಆಫ್ ಚೌಕಿನ್ ಅಂತ ಬರ್ತಿದೆ. ಇದು ಯಾವ ದೇಶದಿಂದ ತಂದಿದ್ದೀನಿ ಅಲ್ಲೇ ಒಂದೇ ಏನೋ ಇರುತ್ತೆ. ಇದೆಲ್ಲ ನೀವು ರೇರ್ ಕಲೆಕ್ಷನ್ ಹೋದಾಗ ಜಪಾನ್ ನೋಡಿ ಇಲ್ಲಿ. ಡಾಕ್ಟರ್ ತಿಮ್ಮಯ್ಯವರು ಇದ್ದಾಗ ತುಂಬ ಎಲ್ಲರೂ ಬರೋರು. ಅದಕ್ಕೆ ಅಲ್ಲೇ ಅವ್ರಿಗೆಲ್ಲ ನೀರು ಕೊಡೋದು, ಕಾಫಿ ಕೊಡೋದು, ಅದೆಲ್ಲಕ್ಕೆ ಈ ಲೋಟಗಳೆಲ್ಲ ಇದೆ. ಅವರು ಇಲ್ಲಿ ಕೂತ್ಕೊಳ್ತಾ ಇದ್ರು ಊಟಕ್ಕೆ. ಬಾಗಿಲು ಮುಚ್ಚು. ಇದೇ ನಮ್ಮ ಬೆಡ್ರೂಮು. ಇದು ತುಂಬಾ ಚೆನ್ನಾಗಿದೆ ಅಲ್ಲ? ಅದು ಹೌದು. ಆರ್ಕಿಟೆಕ್ಚರು ಸನತ್ ಕುಮಾರಲ್ಲಿ ಇಟ್ಕೊಂಡು ಯಾವ್ಯಾವ ಥರ ಇದು ವಿಂಡೋಸ್ ಎಲ್ಲ ಹೇಗಿರಬೇಕು, ಇದಿರಬೇಕು. ಅಲ್ಲಿ ದೊಡ್ಡದು ಕಿಟಕಿಗಳಿದೆಯಲ್ಲ ಅಲ್ಲಿ ಮುಂದೆ, ಅದನ್ನು ನಾನು ಇದರಲ್ಲಿ ಸ್ಪೇನ್ನಲ್ಲಿ ನೋಡಿದ್ದೆ. ಅದನ್ನು ಫೋಟೋ ತಂದಿದ್ದೆ, ಅದೇ ಥರ ಮಾಡೋದು. ಯಾವಾಗ ಕಟ್ಟಿದ್ದು ಮೇಡಮ್ ಇದು ಅಂದಾಜು? ಸರ್ ಇದ್ರಾ? ಇಲ್ಲ ಅಲ್ಲ, ನೋಡಿ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕ್ವೆಸ್ಟಲ್ಲಿ ರೋಷ. ಹಾಂ, ಕೂತ್ಕೊಳ್ಳೋಣ. ಹೌದು, ನಡೀರಿ ಒಳಗೋಗಿ. ಹೌದು. ಸನತ್ ಕುಮಾರು ನಾವು ಹೇಳಿದೆ, ಅವರು ಹೇಳೋರು. ಆಮೇಲೆ ನಾವು ಏನೇನು ಸ್ವಲ್ಪ ವ್ಯತ್ಯಾಸ ಏನಿರಬೇಕು ಅಂತ ಹೇಳ್ತಾ ಇದ್ದೆ. ಈ ಥರ ಟೈಲ್ಸ್ ಎಲ್ಲ ತೊಗೊಂಬಂದು ಕೊಟ್ಟೆ, ಅದು ಅವ್ರು ಹಾಕಿದ್ರು. ಟೈಲ್ಸ್ ಗೋಡೆಗಳಿಗೆ ಸುಣ್ಣ ಬಳಿಯೋದು ಬೇಡ, ಆ ಟೈಲ್ಸ್ ಹಾಕೋಣ ಅಂತ. ಇದೇನೇ ನಮ್ಮ ತಂದೆಯವರು ತೊಗೊಂಡಿದ್ರು ಟೇಬಲ್ಲು, ಮಾರ್ಬಲ್ ಟೇಬಲ್ಲು, ರಾಯಲ್ ಫರ್ನಿಷಿಂಗ್ನಲ್ಲಿ. ಅವಾಗ ನಮ್ಮ ತಂದೆಯವರಿದ್ದಾಗ ಅವ್ರಿಗೆ ಇಷ್ಟ ಆಯಿತು, ತೊಗೊಂಡ್ರು. ನನ್ನ ತಂದೆ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹೌದು, ಭಾಳ ಚೆನ್ನಾಗಿದೆ.